ಸುರೇಶ್ ಅವರನ್ನ ಕೂಡ ಆರ್ಥಿಕ ತಜ್ಞರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ. ಸುರೇಶ್ ಅವರೇ ನಮಸ್ತೆ. ಬಹುಶಃ ಯುದ್ಧ ಕೆಲವೇ ದಿನಗಳಲ್ಲಿ ಮುಗಿದು ಹೋಗಬಹುದು ಅನ್ನುವಂಥ ವಿಶ್ಲೇಷಣೆಯ ಮಧ್ಯೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಹೌದು. ಗ್ಲೋಬಲಿ ತಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ದಿನಗಳ ಕಾಲ ಯುದ್ಧ ಮುಂದುವರಿಯಬಹುದು ಮತ್ತು ಯಾವ ಹಂತಕ್ಕೆ ಹೋಗಬಹುದು ಅಂತ ಅನ್ಸುತ್ತೆ? ಇದು ಆರ್ಥಿಕತೆಯು ಬೆಸೆದುಕೊಂಡಿರೋದ್ರಿಂದ ಯುದ್ಧದಲ್ಲಿ. ಯುದ್ಧ ಅಂತಂದ್ರೆ ಕೇವಲ ಬಡಿದಾಡೋದು ಮಾತ್ರ ಅಲ್ಲ, ಆರ್ಥಿಕತೆಯೂ ಯುದ್ಧದ ಒಂದು ಭಾಗನೇ ಆಗಿರೋದು. ಆರ್ಥಿಕತೆನೇ ಒಂದು ಮೈನ್ ಮೂಲ ಅಂತರ ಆಗಿರುತ್ತೆ ಅಲ್ಲಿ. ರಕ್ಷಿತ್, ಏನಂದರೆ ಈಗ ಡೊನಾಲ್ಡ್ ಟ್ರಂಪ್ ನಮ್ಮ ಪ್ಯಾನಲಿಸ್ಟ್ ಹೇಳಿದಾಗೇ ಅವರು ಅಂದ್ಕೊಂಡಿರೋ ವಿಚಾರ ಏನಪ್ಪ ಅಂದರೆ, ಇದು ಶುರುವಾಗಿದ್ದು ಲಾಸ್ಟ್ ಸ್ಯಾಟರ್ಡೇ ಸಂಡೇ. ಅವರು ವಿಚಾರ ಏನಿತ್ತು ಅಂದರೆ, ಮಾರ್ಕೆಟ್ ಏನು ಕ್ಯಾಪಿಟಲ್ ಮಾರ್ಕೆಟ್ ಇದೆ, ಯಾಕಂದರೆ ಡೊನಾಲ್ಡ್ ಟ್ರಂಪ್ ತುಂಬ ಇದನ್ನು ಫೋಕಸ್ ಮಾಡಿ ವರ್ಕ್ ಮಾಡ್ತಾರೆ. ನೀವು ಎಲ್ಲ ಸ್ಟ್ರಾಟಜಿಗಳು ಅವ್ರದ್ದು ನೋಡಿದ್ರೆ ಮೋಸ್ಟ್ ಆಫ್ ಎಲ್ಲ ವೀಕೆಂಡಲ್ಲೇ ಅವರು ಟ್ಯಾರಿಫ್ ಕೊಡ್ತೀನಿ ಅನ್ನೋದು ವೀಕೆಂಡು, ಟ್ಯಾರಿಫ್ ಕೊಡಲ್ಲ ಅನ್ನೋದು ವೀಕೆಂಡ್. ಅದೇನಂದರೆ ಮಾರ್ಕೆಟ್ ಸೆಂಟಿಮೆಂಟ್ಸು ರಿಯಾಕ್ಟಿವ್ ಆಗಬಾರ್ದು ಅನ್ನೋ ಒಂದು ಅರ್ಥದಲ್ಲಿ ಸ್ಯಾಟರ್ಡೇ ಸಂಡೇ ಅನ್ನೋ ಒಂದು ವಿಧಾನ ಅವ್ರು ಏನು ತಲೆಯಲ್ಲಿ ಇಟ್ಕೊಂಡಿದ್ರು, ನಾನು ಸ್ಯಾಟರ್ಡೇ ಶುರು ಮಾಡಿದ್ರೆ ಸಂಡೇ ಅಷ್ಟೊತ್ತಿಗೆ ಮುಗಿದೋಗುತ್ತೆ, ಮಂಡೇ ನಾರ್ಮಲ್ಸಿ ಏನಿದೆ ಅದು ನಡೀತಾ ಇರುತ್ತೆ ಅಂತೇಳಿ. ಬಟ್ ಅವರೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪೇನೆ ಅವ್ರದ್ದೇನು ಟ್ರೂತ್ ಸೋಷಲ್ ಅವ್ರದ್ದು ಮೀಡಿಯಾದಲ್ಲಿದೆ, ಅವರು ಅಲ್ಲೇ ಹೇಳಿದ್ದಾರೆ ದಿಸ್ ಮೇ ಗೋ ಅಪ್ ಟು 2 to 3 weeks ಅಂತ ಹೇಳಿದವರು ಈ 2 to 3 weeks ಇದ್ದಿದ್ದು ಮಂತ್ಸ್ಗೆ ಹೋಗಿದೆ. ಅಂದರೆ ಇದು ನಮ್ಮ ಸರ್ ಹೇಳಿದಾಗೇ ರಕ್ಷಿತ್ ಅವ್ರದ್ದು ಒಂದು ಕಣ್ಣು ಇರುತ್ತೋ ಇಲ್ವೋ ಪರವಾಗಿಲ್ಲ, ಇನ್ನೊಬ್ಬಂದು 2 ಕಣ್ಣು ಇರಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಹೋದಾಗ ಅವರು ಟಾರ್ಗೆಟ್ ಏನಿದೆ, ನಾನು ಈಗ ಇದನ್ನು ಮುಗಿಸಿ ಹೋಗ್ಬೇಕು ಅಂತ. ಇದಕ್ಕೆ 100% ಎಕಾನಮಿ ವೈಸ್ ಆರ್ಥಿಕತೆ ಎಕಾನಮಿ ವೈಸ್ ಒಂದು ರಿಯಾಕ್ಷನ್ ನಿಮ್ಮಿಂದ ಕೇಳ್ತೀನಿ. ಇರಾನು ಅಸ್ತಿತ್ವದ ಯುದ್ಧವನ್ನು ಮಾಡ್ತಾ ಇರೋದು, ಉಳಿಬೇಕು ಅಂತ ಆದ್ರೆ ಬಡಿದಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಇರಾನ್ ಇದೆ. ಅಮೆರಿಕದ ಅಸ್ತಿತ್ವದ ಯುದ್ಧ ಅಲ್ಲ, ಅಮೆರಿಕದ ಹಪಾಹಪಿ, ತೈಲದ ಹಪಾಹಪಿ ಇರ್ಬೋದು, ಪವರ್ನ ಹಪಾಹಪಿ ಇರ್ಬೋದು. ಇಂಥ ಸ್ಥಿತಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇರುವಾಗ ಅಮೆರಿಕದ ಆರ್ಥಿಕ ಚೈತನ್ಯನೂ ಮುಖ್ಯ ಆಗುತ್ತೆ. ಅಮೆರಿಕ ಎಷ್ಟು ದಿನ ಬಡಿದಾಡಬಹುದು ಅಂತ ಇದರಲ್ಲಿ ಅಮೆರಿಕನೂ ಸಹ ಇದಕ್ಕೆ ಇಂಪ್ಯಾಕ್ಟ್ ಎಕಾನಮಿ ವೈಸ್ ಆಗೇ ಆಗುತ್ತೆ. ಅದು ಎಲ್ಲಿ ನಮಗೆ 2 ದಿನದಲ್ಲೇ ನಮ್ಮ ಕ್ಯಾಪಿಟಲ್ ಮಾರ್ಕೆಟಲ್ಲೇ ಇಂಪ್ಯಾಕ್ಟ್ ತೋರಿಸ್ಬಿಟ್ಟಿದೆ. ನಮ್ಮ ನ್ಯಾಸ್ಡ್ಯಾಗ್ ಆಗಲಿ ಡೌ ಜೋನ್ಸ್ ಆಗಲಿ ನೋಡ್ತಾ ಇದ್ರೆ ನಿಮಗೆ ಲಿಟ್ರಲ್ ಕ್ರಾಶ್ ಆಗಿದೆ. ನಿನ್ನೆ ಸ್ವಲ್ಪ ಅದು ಎಲ್ಲೋ 1 ಮೀಟರ್ ಗ್ರೀನಲ್ಲಿ ಸ್ಟಾರ್ಟ್ ಆಗಿದೆ. ರೀಸನ್ ಇದಕ್ಕೇನಪ್ಪ ಅಂದರೆ, ನಿನ್ನೆನೂ ಮತ್ತೆ ಇವರು ಟ್ರಂಪ್ ಅವರು ಸಹ ಈಗ ಅಲ್ಲಿ ಬರೀ ಅವರು ಸೋಷಿಯಲ್ ಮೀಡಿಯಾದಲ್ಲೇ ಇದನ್ನು ಮಾರ್ಕೆಟ್ನ ಸ್ಪೆಕ್ಯುಲೇಟಿವ್ ಮಾಡ್ತಾ ಇದ್ದಾರೆ ಹೊರತು, ಏನಪ್ಪ ಅಂದರೆ ಈಗ ಸ್ಟ್ರೈಟ್ ಆಫ್ ಹೋಮೋಸಲ್ಲಿ ಈಗ ನಮ್ಮ ಇರಾನ್ ಅವ್ರು ಹೇಳಿದ್ರು ನಾವು ಅದನ್ನ ಬಂದ್ ಮಾಡ್ತೀವಿ, ವಿ ವಿಲ್ ಬ್ಲಾಸ್ಟ್ ಎವ್ರಿ ಶಿಪ್ ಮೂವಿಂಗ್ ಟುವರ್ಡ್ಸ್ ದಟ್. ಅದನ್ನೇನು ಹೇಳಿದ್ರು ಅವರು, ನಾನು ಇನ್ಶೂರೆನ್ಸ್ ಕೊಡಿಸ್ತೀನಿ, ನಾನು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತೀನಿ, ಪ್ರತಿ ಶಿಪ್ ಹೋಗೋದಕ್ಕೆ US ನೇವಿ ಅದನ್ನು ಸೇಫ್ ಗಾರ್ಡ್ ಮಾಡ್ಕೊಂಡು ಇನ್ಶೂರೆನ್ಸ್ ಮಾಡ್ತೀವಿ. ಈಗ ಇನ್ಶೂರೆನ್ಸ್ ಮಾಡ್ತೀವಿ ಅಂದಾಗಲೇ ನೀವು ನೋಡಿದಾಗೇ ಕ್ರೂಡ್ ಆಯಿಲು ಕೆಳಗೆ ಬಂತು. ಸೊ ಈಗ ಇದರಲ್ಲಿ ಲಿಟ್ರಲ್ ಪ್ರಾಕ್ಟಿಕಲ್ ಇಂಪ್ಯಾಕ್ಟ್ ಏನಾಯಿತು, ನಿನ್ನೆ ಇದರ ಬೆಲೆ 100 ರೂಪಾಯಿ ಇತ್ತು, ಇವತ್ತು ಇದ್ರ ಬೆಲೆ 50 ರೂಪಾಯಿ ಆಯಿತು. ಹೇಗೆ ಸಾಧ್ಯ? ಕರೆಕ್ಟ್ ಅಲ್ವಾ? ಸೊ ಇದು ಏನಿದ್ರು ಸ್ಪೆಕ್ಯುಲೇಟಿವ್ ಮಾರ್ಕೆಟಲ್ಲಿ ನಡೀತಿರೋ ವಿಚಾರ ಪ್ರಾಕ್ಟಿಕಲಿ ನಮ್ಮ ಇಂಡಿಯನ್ ಎಕಾನಮಿಗೆ ಬಂದಾಗಲೂ ಸಹ ಎಫೆಕ್ಟ್ ಆಗುತ್ತೆ. ಈಗ ಪ್ರಭಾಕರ್ ಅವರು ಮಾತನ್ನು ಹೇಳಿದರು, ಅಮೆರಿಕದ ಡಿಫೆನ್ಸ್ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಿದರು. ಒಂದು ದೀರ್ಘ ಯುದ್ಧವನ್ನು ಮುನ್ನಡೆಸಬೇಕು ಅಂತಾದ್ರೆ ಆರ್ಥಿಕವಾಗಿ ಬಲಶಾಲಿ ಆಗಿರಬೇಕು. ಅಮೆರಿಕ ಬಲಶಾಲಿ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈ ಯುದ್ಧವನ್ನು ಎಷ್ಟರವರೆಗೆ ಮುಂದುವರಿಸಬಹುದು? ಬಲಶಾಲಿ ಆಗಿರೋದು US ಡಾಲರ್ ಅಲ್ಲಿ ಮಾತ್ರ. ಇದನ್ನ ಜನ ತಿಳ್ಕೋಬೇಕಾಗಿರೋ ವಿಚಾರ ತುಂಬಾ ಇಂಪಾರ್ಟೆಂಟ್ ಇದೆ, ಆಯ್ತಲ್ಲ. ಅವರು ಎಕಾನಮಿಯಲ್ಲಿ ಯಾವ ರೀತಿ ಪವರ್ಫುಲ್ ಇದ್ದಾರೆ ಅಂತ ಹೇಳಿ ಅಂತ ನಾವು ಯೋಚನೆ ಮಾಡಬೇಕು. ನೀವು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಾವು US ಡಾಲರ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಸೊ ನಮಗೂ ನಿಮಗೂ ಸಂಬಂಧ ಇರೋದು US ಡಾಲರ್ಗೆ ಅಲ್ಲ, ಇವ್ರು US ಡಾಲರ್ದವರು. ಆದರೆ ನೀವು ಇವ್ರ ಹತ್ರ US ಡಾಲರ್ ಪರ್ಚೇಸ್ ಮಾಡ್ತೀರಾ, ನನಗೆ US ಡಾಲರ್ ಕೊಡ್ತೀರಾ. ಹಾಗಾಗಿ ಅವರು ಪವರ್ಫುಲ್ ಆಗ್ತಾ ಇದ್ದಾರೆ ಹೊರತು ಎಕಾನಮಿ ವೈಸ್ ದೇ ಆರ್ ಲಿಟ್ರಲಿ ಬೈಡನ್ ಪವರ್ಸಲ್ಲಿ ಇದ್ದಾಗಲೇ ದೇ ವರ್ ಲಿಟ್ರಲಿ ಕ್ರಾಶ್ಡ್. ಇವಾಗಲ್ಲ, ಅದು ಬೈಡನ್ ಅವ್ರ ಪವರಲ್ಲಿ ಇದ್ದಾಗಲೇ ಆ ಸಮಸ್ಯೆಗಳು ಬಂದಿದ್ದು. ಹೀಗಾಗಿ ಅವರು ಅದನ್ನು ಶೆಲ್ಟರ್ ಮಾಡಲಿಕ್ಕೆ ಟ್ಯಾರಿಫ್ ಅನ್ನೋ ಒಂದನ್ನು ಉಪಯೋಗಿಸ್ತಾ ಇದ್ದಾರೆ. ಟ್ಯಾರಿಫ್ ಇವಾಗ ಸದ್ಯಕ್ಕೆ ಮುಗಿದೋಯ್ತು. ಸುಪ್ರೀಂ ಕೋರ್ಟ್ ಅವರು ನೀನು ಮಾಡಿದ ತಪ್ಪು ಅಂತ ಇದು. ನೆಕ್ಸ್ಟ್ ಅಸ್ತ್ರ ಏನಿದೆ, ನಾನು ಈಗ ನಡೀತಾ ಇರಬೇಕು ಮೀಡಿಯಾದಲ್ಲಿ. ರಕ್ಷಿತ್ ಅವರು ದಿನ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ, ಅವ್ರು ಅದೇ ಕೆಲಸ ಅಲ್ವಾ? ಈಗ ಪ್ಯಾನಲಿಸ್ಟ್ ಅವ್ರು ಬಂದಿದ್ದಾರೆ, ಅವ್ರಿಗೊಂದು ಎಕ್ಸ್ಪರ್ಟ್ ಸಬ್ಜೆಕ್ಟ್ ಮ್ಯಾಟರ್ ಇದೆ, ಅವ್ರು ಬಂದಿದ್ದಾರೆ. ಅವರಿಗೆ ದಿನ ನಾನು ಮೀಡಿಯಾದಲ್ಲಿ ಇರಬೇಕು, ದಿನ ನಾನು ಫೋಕಸಲ್ಲಿ ಇರಬೇಕು ಅಂದಾಗ ಈಗ ಇರಾನ್ ಅನ್ನೋ ಒಂದು ಪದನ ತಂದು ಈಗ ಅದೊಂದು ಫೋಕಸ್ಡ್ ಏರಿಯಾ ನಡೀತಾ ಇದೆ. ಹಾಗಾಗಿ ಅವ್ರ ಎಕಾನಮಿ ಕಳ್ಕೊಳ್ತಾ ಇರೋದು ಯಾರು? ಆರ್ಥಿಕವಾಗಿ ಕಳ್ಕೊಳ್ತಾ ಇರೋದು ಯಾರು? ಅಮೆರಿಕನ ಅಥವಾ ಮಧ್ಯಪ್ರಾಚ್ಯನ? ಯಾಕಂತಂದ್ರೆ UAE ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ತಾಡು ಅದು ಅಮೆರಿಕ ಕೊಟ್ಟಿರೋದು. ನಾಳೆ ಮತ್ತೆ ಖರೀದಿ ಮಾಡಬೇಕು ಅಂತಾದ್ರೂ ಅಮೆರಿಕದಿಂದಲೇ ಖರೀದಿ ಅಮೆರಿಕಕ್ಕೆ ಲಾಭ ಆಗ್ತಾ ಇದೆಯಾ ಯುದ್ಧದಿಂದ? ಈಗ ಯುದ್ಧ ಮಾಡಿಸ್ಬೇಕಾಗಿರೋದು ಒಂದು ಬಿಸ್ನೆಸ್ ಆಗಿದೆ. ಈಗ ಯುದ್ಧ ಮಾಡಿಸ್ಬೇಕಾಗಿರೋದು ಅನ್ನೋದು ಬಿಸ್ನೆಸ್ ಆಗಿದೆ. ಈಗ ನನ್ನ ಹತ್ರ ಇದು ಒಂದು ಇಕ್ವಿಪ್ಮೆಂಟ್ ಇದೆ, ಇದನ್ನು ನೀವು ಕಿತ್ತಾಡಿದಾಗ ನಾವು ಅದನ್ನು ಹಾಳು ಮಾಡ್ಕೊತಾ ಇದ್ದೀವಿ.
ನಾಳೆ ಅದನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಪರ್ಚೇಸ್ ಮಾಡಬೇಕಲ್ವಾ? ಸೊ ಪರ್ಚೇಸ್ ಯಾರಿಂದ ಮಾಡ್ಕೋತೀನಿ? ಮತ್ತೆ ಒಂದು ಅಮೆರಿಕಾಯಿಂದ ಮಾಡ್ತೀನಿ, ಇಲ್ಲ ರಷ್ಯಾದಿಂದ ಮಾಡ್ತೀನಿ, ಇಲ್ಲ ಫ್ರಾನ್ಸ್, ಯಾರಿಂದನೋ ಹೊರಗಡೆ ಇರೋರಿಂದ. ಸೊ ಪ್ರಾಮಿನೆಂಟ್ಲಿ ಅಮೆರಿಕಾಯಿಂದನೇ ಪರ್ಚೇಸ್ ಮಾಡ್ತೀನಿ ಅಂದಾಗ ಆಟೋಮೆಟಿಕ್ಕಾಗಿ ಅವ್ರು ನನ್ನ ಬಿಸ್ನೆಸ್ ಗ್ರೋ ಆಗುತ್ತೆ ಅನ್ನೋ ಒಂದು ಐಡೆಂಟಿಟಿಯಲ್ಲೇ ಈ ಒಂದು ಅಂತರಶಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಸ್, ಮಾತನಾಡೋಣ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ನಾವು ಮಾತನಾಡಬೇಕಾಗಿರೋದು ಕ್ರೂಡ್ ಆಯಿಲ್ನ ಬಗ್ಗೆ. ಈಗಾಗಲೇ ಹೊರ್ಮುಜ್ ಜಲಸಂಧಿಯ ಬಗ್ಗೆ ಹಲವು ವಿಶ್ಲೇಷಣೆಗಳಿದ್ದಾವೆ, ಮಾತನಾಡೋಣ ಅದರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.